ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ವಿಜಯಕುಮಾರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣಾರ್ಥಿ. ಮಹಾಲಕ್ಷ್ಮಿ ಅವರು ಎಲ್ಲಿಂದ ಬಂದಿದ್ದೀರಾ ನೀವು? ಗೌರಿಬಿದನೂರಿಂದ ಬಂದಿದ್ದೀನಿ. ಗೌರಿಬಿದನೂರಿಂದನಾ? ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ಮೀಡಿಯಂ ರವೆಯಿಂದ ಪೊಂಗಲ್ ಮಾಡ್ತಾ ಇದ್ದೀನಿ. ರವೆ ಪೊಂಗಲ್. ಓಕೆ. ಈ ರವೆ ಪೊಂಗಲ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹೆಸರು ಬೇಳೆ ಬೇಕಾಗತ್ತೆ, ಹುರಿದಿಟ್ಕೊಂಡಿರೋ ರವೆ, ಉಪ್ಪು, ಮೆಣಸು, ಜೀರಿಗೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಿಂಗು, ಶುಂಠಿ. ತುಪ್ಪ ಬೇಕಾಗುತ್ತೆ, ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ಓಕೆ, ಸರಿ. ಇದಿಷ್ಟಲ್ವಾ? ಓಕೆ. ರವೆಯ ಪೊಂಗಲ್. ರವೆ ಪೊಂಗಲ್. ಓಕೆ. ಇದು ಇವಾಗ ಬೇಯಿಸ್ಕೊಂಡಿದ್ದೀರಲ್ವಾ? ಏನಿದು? ಹೆಸರು ಬೇಳೆ ಬೇಯಿಸ್ಕೊಂಡಿರೋದು. ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು. ಓಕೆ. ಆಮೇಲೆ ರವೆನ ಹುರ್ಕೊಂಡಿದ್ದೀರಾ ಅಲ್ವಾ? ಹೌದು. ಓಕೆ. ಮತ್ತೆ ಯಾವುದು ಏನು ಹುರಿದು ಏನಿಲ್ಲ, ಮತ್ತೆಲ್ಲ ಹಸಿನೇ ಅಷ್ಟೇ. ಸರಿ, ಶುರು ಮಾಡೋಣ. ನನಗೆ ಬಾಣ್ಲಿ ಒಂದು ಕೊಡಿ. ಓಕೆ. ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಫಸ್ಟಿಗೆ ಏನು ತುಪ್ಪ ಬೇಕು. ಎಷ್ಟು ಸ್ಪೂನ್? ಅದೇ ಒಂದು 2-3 ಸ್ಪೂನ್ ಬೇಕಾಗುತ್ತೆ. ಅದು ಪೊಂಗಲ್ ಅಂದ್ರೆ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಸಾಸಿವೆ ಬೇಕಾಗುತ್ತೆ, ಸ್ವಲ್ಪ ಕಾಯಿಲಿ. ಸ್ಪ್ಯಾಟ್ಲ ಒಂದು ಕೊಟ್ಬಿಡಿ ನನಗೆ ಕಲ್ಸಕ್ಕೆ. ಸಣ್ಣದ್ ಕೊಡ್ಲಾ ದೊಡ್ಡದಾ? ಯಾವ್ದಾದ್ರು ಸಹ ಬಿಸಿ ಆಗ್ಬೋದು, ದೊಡ್ಡದೇ ಇರ್ಲಿ. ಸಾಸಿವೆ. ಮತ್ತೆ ಇದು ರವೆನ, ಇದಿವಾಗ ರವೆ ಪೊಂಗಲ್ ಅಂದ್ರೆ ಆದ್ರೂ ಹೆಸರು ಬೇಳೆನೂ ಹಾಕ್ತೀರಾ? ಹೌದು. ಅದು ಕಾಂಬಿನೇಷನ್ ಹಂಗೆ. ಅಕ್ಕಿಯಲ್ಲಿ ಮಾಡ್ತೀವಿ, ನವಣೆಯಲ್ಲಿ ಮಾಡ್ತೀವಿ, ಎಲ್ಲದಕ್ಕೂ ಜೊತೆಗೆ ಹೆಸರು ಬೇಳೆ ಹಾಕ್ಲೇಬೇಕು. ಹೆಸರು ಬೇಳೆ ಹಾಕಿದ್ರೇನೆ ಪೊಂಗಲ್ ಅನ್ಸ್ಕೊಳ್ಳಲ್ಲ. ಆಕ್ಚುಲಿ ಅಲ್ಲ, ಹೌದು, ಪೊಂಗಲ್ ಅಂದ್ರೆ ಹೆಸರು ಬೇಳೆ ಇರ್ಲೇಬೇಕು ಕಂಪಲ್ಷನ್ ಆಗಿ. ಅದ್ರ ಬದಲು ಅಂದ್ರೆ ಅದ್ರ ಜೊತೆಗೆ ನೀವು ರವೆ ಹಾಕ್ತಾ ಇದೀನಿ. ಟೈಪ್ಸ್ ಆಫ್ ಪೊಂಗಲ್ ಮಾಡ್ತೀನಿ ಮನೇಲಿ. ಅವಲಕ್ಕಿಯಿಂದ ಮಾಡ್ತೀನಿ, ಸಿರಿಧಾನ್ಯಗಳಿಂದ ಮಾಡ್ತೀನಿ. ಆಮೇಲೆ ಇದು ರವೆದೊಂದು. ಓಕೆ. ಅದಕ್ಕೆಲ್ಲದು ಸ್ವಲ್ಪ ಪ್ರಮಾಣದಲ್ಲಿ ಇದು ಹೆಸರು ಬೇಳೆ. ಹೌದು. ಈಗ ಸಾಸಿವೆ ಹಾಕ್ತಾ ಇದೀನಿ. ಇದು ಏನೋ ಪ್ರಮಾಣ ಅಂತ ಇದೆಯಾ? ಅದು 1:1. ಓಕೆ. 1 ಕಪ್ ತಗೊಂಡ್ರೆ ಅರ್ಧ ಕಪ್ ಹೆಸರು ಬೇಳೆ, ಯಾವ್ದಕ್ಕಾದ್ರೂ ಏನೇ ಇದು ಏನ ಬೇಕದಕ್ಕೆ. ಇವಾಗ ಸಿಡಿಲಿ ಸ್ವಲ್ಪ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊತೀನಿ. ಉದ್ದಿನಬೇಳೆ. ಸೊ ಒಗ್ಗರಣೆಗೆ ಏನೆಲ್ಲ ಬೇಕೋ ಹಾಕೊಳ್ಳೋದು. ಸ್ವಲ್ಪ ಸಣ್ಣೂರಿನೇ ಮಾಡಿದ್ರೆ. ಸಣ್ಣೂರಿ ಮಾಡೋದು. ಸರಿ. ಮತ್ತೆ ಮೆಣಸು, ಜೀರಿಗೆ, ಹಸಿಮೆಣಸು, ಮೆಣಸು, ಕಾಳು ಮೆಣಸು. ಇದು ಕುಟ್ಟಿನೂ ಹಾಕೋಬಹುದು. ಇದು ಚೆನ್ನಾಗಿ ಏನಾಗುತ್ತೆ, ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಮೇಡಮ್. ಅವಾಗ ಏನಾಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದು ಫ್ಲೇವರ್ ಇಳಿಯುತ್ತೆ ಅವಾಗ. ಗರಿ ಆಗ್ಬೇಕು. ತುಪ್ಪದಲ್ಲಿ ಗರಿ ಹಾಕ್ಬಿಟ್ರೆ ಮೆಣಸು ಯಾವಾಗ್ಲೂ ಟೇಸ್ಟ್. 1-2 ಸ್ಪೂನ್ ಸಾಕು. ಇದು ಜೀರಿಗೆ ಕೊಡಿ. ಅದು ನೋಡಿ ಪಟ ಅಂತ ಹೊಡಿಯುತ್ತೆ, ಆ ತರ ಸಿಡಿಬೇಕು. ಅವಾಗ್ಲೇ ಅದ್ರದ್ದು ಘಮ ಪರಿಮಳ ಬರೋದು ಅಲ್ವಾ? ಇಲ್ಲಾಂದ್ರೆ ಕೋರ್ಸ್ ಆಗಿ ಸ್ವಲ್ಪ ಕುಟ್ಬಿಟ್ಟು ಹಾಕ್ಬೋದು. ಕುಟ್ಕೊಂಡು ಹಸಿರು ಮೆಣಸಿನ್ಕಾಯಿ ಕೊಡಿ. ಓಕೆ. ಎಷ್ಟು? 1-2-3 ತಗೊಂಡ್ರೆ? 2-3. ಇದು ಜಿಂಜರ್ ಹಾಕೊಂತ ಇದೀನಿ. ಹಸಿ ಶುಂಠಿ ಅದನ್ನ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸಣ್ಣ ತುರ್ಕೊಂಡಿದ್ದೀರಾ ಅಲ್ಲ? ಹೌದೌದು, ತುರ್ಕೊಂಡಿದ್ದೀನಿ. ಕರಿಬೇವು. ಶುಂಠಿ ಹಾಕಿದ ತಕ್ಷಣ ಗಮ್ಮಲ್ವಾ? ಫ್ಲೇವರೇ ಅದು. ಹೌದೌದು. ಮತ್ತೆ ಇದೊಂಚೂರು ನೀರು ಕೊಟ್ಬಿಡಿ. ನೀರು ಹಾಕ್ಬಿಡ. ಈಗಲೇ ನೀರು ಹಾಕ್ಬಿಡ್ತೀರಾ? ಈ ತರ. ಯಾವ್ದಕ್ಕೆ ಹಾಕಿ? ಇದು ಯಾವ ಪ್ರಮಾಣ ನೀರಂದ್ರೆ? ಹೆಸರು ಬೇಳೆ ಕಪ್ ಕೊಟ್ಬಿಡಿ. ಈ ಹೆಸರು ಬೇಳೆ ಮತ್ತೆ ಹಾಕ್ತೀರಾ? ಇದು ಆಮೇಲೆ ಹಾಕ್ತೀನಿ. ಇದ್ರಲ್ಲಿ ನೀರ್ ಪ್ರಪೋರ್ಷನ್ ತಗೊಂಡು ಎಷ್ಟು? ಅದೇ ಮೇಡಮ್, ಇದು ರವೆಗೆ 2, ಹೆಸರು ಬೇಳೆ ಅದಕ್ಕೆ 1.5 ಹಾಕ್ಬಿಟ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗ್ಬಿಡುತ್ತೆ. 3.5-4. ಇವಾಗ ನೀವು 1.5 ಕಪ್ ತಗೊಂಡಿದ್ದೀರಾ, ಇದು ಅರ್ಧ ಅಲ್ವಾ? ಅದಕ್ಕೆ ಎಷ್ಟು ಹಾಕ್ಬೇಕು? 4 ಕಪ್. ಓಕೆ. 1.5 ಕಪ್ಪಿಗೆ. ಮತ್ತೆ ನೀವು ಪೊಂಗಲ್ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕು, ನೀರು ಜಾಸ್ತಿ ಇರ್ಬೇಕು. ಲೂಸ್ ಆಗಿದ್ರೆ ಚೆನ್ನಾಗಿ ಆರ್ತಾ ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ. 4 ಕಪ್ ಹಾಕಿದೀನಿ. ಈಗ ಉಪ್ಪು, ಕಾಯಿ ತುರಿ ಹಾಕ್ಬಿಡೋಣ. ಕೊತ್ತಂಬರಿ ಸ್ವಲ್ಪ ಲಾಸ್ಟ್. ಉಪ್ಪಿಗ್ಲೇ ಹಾಕ್ತೀರಾ?
ಇಲ್ಲ ಕೈಯೇ ಅಳತೆ ನನಗೆ. ಇಲ್ಲ ತುಂಬಾ ಜನ ಈ ಖಾನಾವಳಿಗೆ ಬಂದಾಗ ಹಾಗೆ ಹೇಳ್ತಾರೆ, ಕೈ ಆದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಬರುತ್ತೆ. ಅಕಸ್ಮಾತ್ ಅದು ಹೆಚ್ಚು ಕಡಿಮೆ ಗೊತ್ತಾಗಲ್ಲ. ಹೌದು ಹೌದು ಜಾಸ್ತಿ ಆಗೋಗುತ್ತೆ. ನಾವು ಯೂಶಲಿ ಕಲ್ಲುಪ್ಪು ಬಳಸ್ತೀವಿ ಮನೇಲಿ. ಹೌದಾ, ಇದು ಪೌಡರ್ ಆದ್ರೆ ಕೈಯಲ್ಲೇ ಇಲ್ಲ ಕಲ್ಲುಪ್ಪು ಮತ್ತೆ ಆರೋಗ್ಯಕ್ಕೆ ಒಳ್ಳೇದು. ಇದರಲ್ಲಿ ಮತ್ತೆ ಅದು ಅಂಟಬಾರ್ದು ಅಂತ ಒಂದು ಬೇರೆ ಏನೋ ಕೆಮಿಕಲ್ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಅದೇನಾದ್ರು ದಿಢೀರ್ ಅಂತ ಬೇಕು ಅನ್ನುವಾಗ ಇದನ್ನೇ. ಇಲ್ಲ ಅದು ಚಿತ್ರಾನ್ನಕ್ಕೆಲ್ಲ ಹಾಕ್ಲೇಬೇಕಲ್ಲ. ಹೌದೌದು, ಕೆಲವೊಂದಕ್ಕೆಲ್ಲ ಪೌಡರ್ ಸಾಲ್ಟೇ ಬೇಕಾಗತ್ತೆ. ಕಾಯಿ ತುರಿ ಕೊಟ್ಬಿಡಿ. ಮತ್ತೆ ಈ ಗೌರಿಬಿದನೂರೇನಾ ನಿಮ್ದು ಸ್ವಂತ ಊರು? ಇಲ್ಲ ಮೇಡಮ್, ನಮ್ದು ಬೇರೆ ಆಕ್ಚುಲಿ ಮೈಸೂರಲ್ಲಿದ್ವಿ. ಹೌದಾ, ಇಲ್ಲಿ ಇವಾಗ ಮ್ಯಾರೇಜ್ ಆದ್ಮೇಲೆ 20 ಇಯರ್ಸ್ ಮನೆ ಗೌರಿಬಿದನೂರು. ಇಲ್ಲ, ಅವ್ರದ್ದು ಕೋಲಾರ. ಜಾಬ್ಗೋಸ್ಕರ ಆತರ ಜಾಬ್ ಇಂದ ಬಂದಿದ್ದಾರೆ. ಅವ್ರು 32 ಇಯರ್ಸ್ ಆಯ್ತು. ಸೊ ಅಲ್ಲೇ ಸೆಟಲ್ಡ್. ನಮ್ಮೂರಂತಾನೆ ಆಗೋಯ್ತದು. ಯಾವಾಗ್ಲೂ ಹಾಗೆ ಬಿಡಿ, ಹೆಣ್ಮಕ್ಳಿಗಾಗೆ ಅಲ್ವಾ, ಮದುವೆ ಆಗೋದ್ಮೇಲೆ ಎಲ್ಲಿ ಗಂಡ ಇರ್ತಾರೋ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಸ್ವಂತ ಊರಾಗ್ಬಿಡತ್ತೆ. ಇವಾಗ ನಮ್ಮ ಮಗಳು ಅಲ್ಲೇ ಓದ್ತಿದ್ದಾಳೆ. ಅದರಿಂದ ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್. ಹೌದಾ, ಏನ್ ಹೆಸರು ಮಗಳು? ವಂದನಾ. ಓಕೆ ಓಕೆ. ಸೊ ಅಡಿಗೆ ಎಲ್ಲ ನಿಮ್ದೇನಾ? ನಾನೇ ಮಾಡ್ತೀನಿ ಮೇಡಮ್. ಹೌದಾ, ಯಾವಾಗ್ಲಾದ್ರೂ 3 ಜನ ಇರೋದು, ನೀವು ಮಗಳು ಮನೆಯವರು? ಹೌದು, ನಾವು 3 ಜನ ಇದ್ವಿ. ಯಾವಾಗ್ಲಾದ್ರೂ ನನಗೆ ಹುಷಾರ್ ತಪ್ಪಿದ್ರೆ ನಮ್ಮ ಯಜಮಾನ್ರ ಕೇರ್ ತಗೊಳ್ತಾರೆ. ಅಡಿಗೆ ಡಿಪಾರ್ಟ್ಮೆಂಟ್ ಟೈಮಲ್ಲಿ ನಮ್ಮ ಮಗಳು ಮಾಡ್ತಾಳೆ. ಹೌದಾ, ಎಲ್ರಿಗೂ ಆಸಕ್ತಿ ಇದೆ. ಎಲ್ಲರಿಗೂ ಆಸಕ್ತಿ. ಇದು ಸ್ವಲ್ಪ ನೀರು ಕುದಿಬೇಕು, ಬಾಯ್ಲ್ ಆಗ್ಬೇಕು. ಈಗ ನೀರು ಕುದೀತಾ ಇದೆ, ಇನ್ನೇನ್ ಹಾಕ್ತೀರಾ? ಒಂಚೂರು ಹಿಂಗ್ ಹಾಕ್ತೀನಿ. ಓಕೆ ಓಕೆ. ಒಗ್ಗರಣೆಲ್ಲೂ ಹಾಕ್ಬೋದು. ಇದು ಹಾಲು ಹಿಂಗಾಗಿರೋದ್ರಿಂದ ನೀರಲ್ಲೂ ಕರ್ಗೋಗುತ್ತೆ. ಒಳ್ಳೆ ಹಿಂಗು ಸಿಕ್ಕಿದೆ ನಿಮ್ಗೆ, ಯೂಶಲಿ ಸಿಕ್ಕಲ್ಲ ಪೇಸ್ಟ್. ನಾವು ಇಲ್ಲೇ ಇದನ್ನೇ ತಗೊಳ್ಳೋದು. ಹೌದಾ, ಅಂದ್ರೆ ಸ್ವಲ್ಪ ಸೆಲೆಕ್ಟಿವ್ ಅಂಗಡಿಗಳಿರ್ಬೋದು. ಆಮೇಲೆ ಇದ್ರಲ್ಲಿ ಘಮ ಜಾಸ್ತಿ ಅಲ್ವಾ, ಚೆನ್ನಾಗಿ ಪರಿಮಳ. ಪೌಡರ್ ಆದ್ರೆ ಎಲ್ಲ ಪ್ರೋಸೆಸ್ ಆಗ್ಬಿಟ್ಟಿರುತ್ತೆ. ಇದರಲ್ಲಿ ಸ್ವಲ್ಪ ವೆಟ್ ಇರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೌದು, ಇವಾಗ ಹೆಸರು ಬೇಳೆ ಹಾಕ್ಬಿಡ್ತೀನಿ. ಬೇಯಿಸ್ಕೊಂಡಿರುವಂತ ಹೆಸರು ಬೇಳೆ ಹಾಕ್ತೀನಿ. ಓಕೆ, ಸ್ಪೂನ್ ಇದೆ ಅಲ್ಲ, ಸ್ವಲ್ಪ ಎಲ್ಲ ಕರಗಿ ಈವನ್ ಆಗಿ ಮಿಕ್ಸ್ ಮಾಡಿ ಇಟ್ಬಿಡ. ಓಕೆ. ಇದು ಯಾವಾಗ ತಿಂಡಿಗೆ ಮಾಡ್ತೀರಾ, ಹೇಗೆ ಬ್ರೇಕ್ಫಾಸ್ಟ್ ತರ? ಬೆಳಿಗ್ಗೆ ಅದೇ ಒಂದೊಂದು ವಾರ ಒಂದೊಂದು ಪೊಂಗಲ್. ನೀವು ಆತರ ಒಂದು, ಯಾಕಂದ್ರೆ ತುಂಬಾ ವೆರೈಟೀಸ್ ಮಾಡ್ತೀರಾ. ಅದರಿಂದ ಒಂದೇ ಪೊಂಗಲ್ ಬೋರ್ ಆಗ್ಬಿಡೋದು. ಹೌದು ಹೌದು. ಸೊ ರೆಡ್ ರೈಸ್ ಅಲ್ಲಿ, ಬ್ರೌನ್ ರೈಸ್ ಅಲ್ಲಿ, ಸಿರಿಧಾನ್ಯಗಳಲ್ಲಿ. ಓಕೆ, ಇದೆಲ್ಲ ವಿಧಾನ ನೀವು ಮಾಡಿರೋ ಸೇಮು? 2 ಐಟಮ್ ಚೇಂಜ್ ಆಗುತ್ತೆ. ಹೆಸರು ಬೇಳೆನೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಈ ರವೆ ಬದಲು ಬೇರೆ ಬೇರೆ ಮಾಡ್ಕೊಳ್ಳಿ. ನವಣೆ, ಸಿರಿಧಾನ್ಯಗಳು, ಅವಲಕ್ಕಿ. ಸೊ ಡಿಪೆಂಡ್ಸ್ ಆ ತರ. ಇದೊಂಚೂರು ಹಾಕಿ ಇವನ್ ಆಗಿ ಕಲ್ಸ್ಬಿಡೋಣ. ಓಕೆ ಓಕೆ ಓಕೆ. ಅದೊಂಚೂರು ಕುದಿ ಬರ್ಲಿ. ಈಗ ಹೆಸರು ಬೇಳೆ ಹಾಕಿರೋದ್ರಿಂದ ಚೂರು ಕುದಿ ಬಂದು ರವೆ ಹಾಕ್ಬಿಟ್ಟು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಅದೇ ತರ ಅದೇ ಪ್ರೋಸೆಸ್ ಅಲ್ಲಿ ಮಾಡ್ಬಿಡೋದು. ಹೆಸರು ಬೇಳೆ ಒಂದು ಆಡನ್ ಆಗಿರುತ್ತೆ, ಜೀರಿಗೆ ಮೆಣಸು. ಓಕೆ, ಹೆಸರು ಬೇಳೆ ಬೇಯಿಸಿಟ್ರೆ ಸ್ವಲ್ಪ ಬೇಗನೆ, ನೀವು ಹೇಳ್ದಂಗೆ 10 ಮಿನಿಟ್ಸ್ ಅಷ್ಟೇ, ಅದು ಬೇಗನೆ ಬೇಯುತ್ತೆ. ಹೆಸರು ಬೇಳೆ ತುಂಬಾ ಹೊತ್ತಾಗಲ್ವಲ್ಲ. ಮತ್ತೆ ಅಡಿಗೆ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಂತ ಅನ್ಸುತ್ತೆ ನೀವು ಹೇಳದ್ ನೋಡಿದಾಗ. ಯಾಕಂದ್ರೆ ಪ್ರತಿ ವೀಕ್ ಹೊಸ ಇದು ಮಾಡ್ತೀನಿ, ತಿಂಡಿ ಮಾಡ್ತೀನಿ ಅಂತ ಇದ್ರೆ ರವೆ ಕೊಟ್ಬಿಡಿ ಮೇಡಮ್. ನೀರು ಕುದೀತಾ ಇದೆ. ಇಲ್ಲ, ಅದು ಹಾಗೆ ಕಪ್ ಹಾಕ್ಬಿಡ್ತೀನಿ. ಹೀಗೆ ಹಾಕ್ಬಿಡ್ತೀನಿ. ನೀವೇ ಇದು ರವೆನೂ ಹುರ್ಕೊಂಡಿದ್ದೀರಾ? ಹೌದೌದು, ಹುರಿದಿರೋ ರವೆ. ಓಕೆ, ಮೆಲ್ಲಕ್ಕೆ ಗಂಟಾಗಬಾರ್ದು. ಸೊ ನೀಟಾಗಿ ಹಾಕೊಂಡು ಕಲಿಸ್ಬಿಡಿ. ಚೆನ್ನಾಗಿ ಮಿಕ್ಸ್ ಆಗಿ. ಸೊ ಏನೆಲ್ಲ ಮಾಡ್ತೀರಾ ಮನೇಲಿ? ಮಹಾಲಕ್ಷ್ಮಿ ಅವ್ರು ಏನ್ ಸ್ಪೆಷಲ್ ಆಗಿ ಮಾಡ್ತಾರೆ, ಹೇಗೆ ಅಡಿಗೆಗಳ? ರೈಸ್ ಅಲ್ಲಿ ತುಂಬಾ ವೆರೈಟೀಸ್ ಮಾಡ್ತೀನಿ ಮೇಡಮ್. ದೋಸೆಗಳಲ್ಲಿ ವೆರೈಟೀಸ್ ಮಾಡ್ತೀನಿ. ಓಕೆ, ಅದೇ ಒಂದು ಸಲ ಮಾಡಿದ್ದೀನಿ, ಒಂದ್ಸತಿ ಮಾಡಲ್ಲ. ಆತರ ಅಂದ್ರೆ ವೀಕ್ ಅದು ಮಾಡಿರೋದು ಇನ್ನೊಂದು 1 ಮಂತ್ ಮೇಲೆ, 1.5-2 ತಿಂಗಳ ಮೇಲೆ ರಿಪೀಟ್ ಆಗೋದು. ಮನೆಯವರು ಮತ್ತೆ ಮಗಳಿಗೆ ತುಂಬಾ ಅದೃಷ್ಟ ಆಗಾದ್ರೆ, ಯಾಕಂದ್ರೆ ಅಷ್ಟು ವೆರೈಟೀಸ್ ಸಿಗುತ್ತೆ ಅಂತ. ಇವಾಗ ಸಿರಿಧಾನ್ಯ ಒಂದು ಆಡ್ ಆಗಿರೋದ್ರಿಂದ 2-3 ಇಯರ್ಸ್ ಇಂದ ತುಂಬಾ ಇದರಲ್ಲಿ ಇದೆ ನೋಡಿ, ಟ್ರೆಂಡ್ ಅಲ್ಲಿ. ಹೌದೌದು, ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾರೆ. ಬರ್ತಾನು ಇದೆ ಮಾರ್ಕೆಟ್. ಹೌದು, ಅವೈಲಬಲ್ ಇರೋದ್ರಿಂದ ಅದೆಲ್ಲ ಹಳೆಯ ಕಾಲದ ಅಡಿಗೆನೆ. ಹೌದು ಹೌದು. ಬಟ್ ಇವಾಗ ಏನಾಗ್ತಿದೆ, ತುಂಬಾ ಎಲ್ಲ ಅದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಅವೈಲಬಲ್ ಇದೆ, ಆಕ್ಸೆಸ್ ಇರೋದ್ರಿಂದ ಅದನ್ನ ಬಳಸ್ಕೊಳ್ಳೋಣ ನಾವು. ಖಂಡಿತ, ಯಾಕಂದ್ರೆ ಮುಂಚೆಲ್ಲ ರೈಸ್ ಅಂದ್ಬಿಟ್ಟು ಎಲ್ಲರೂ ರೈಸ್ ಅನ್ನು ಯೂಸ್ ಮಾಡಿ, ಅದ್ರಲ್ಲಿ ಇವಾಗ ಏನು ಅಂತ ಒಂದು ಪೌಷ್ಟಿಕತೆ ಇಲ್ಲ ಅಂತ ಸಿರಿಧಾನ್ಯಕ್ಕೆಲ್ಲ ಜನರು ಹೋಗ್ತಾ ಇದ್ರೆ ಒಳ್ಳೇದೇ ಅದು. ಫೈಬರ್ ಇರುತ್ತೆ. ಸೊ ಶುಗರ್ಗೆಲ್ಲ ಒಳ್ಳೇದು, ಡಯಾಬಿಟಿಸ್ ಪೇಷಂಟ್ಸ್ಗೆ ಒಳ್ಳೇದು. 3 ತಿಂಗಳು ಕಂಟಿನ್ಯೂಸ್ ತಿಂದ್ರೆ ಶುಗರ್ ನಾರ್ಮಲ್ ಬರ್ತದೆ ಅಂತಾರೆ. ಹೌದಾ, ತಿನ್ಲಿಕ್ಕೆ ಆಗಲ್ಲ. ಸ್ವಲ್ಪ ಅಂದ್ರೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಏನಂದ್ರೆ ಒಂದು ಇದ್ರಲ್ಲಿ ಗ್ಯಾಪ್ ಅಲ್ಲಿ ತಗೋಬಹುದು. 2 ದಿನ ವೈಟ್ ರೈಸ್, 2 ದಿನ ಬ್ರೌನ್ ರೈಸ್, ರೆಡ್ ರೈಸ್. ಪ್ಲಸ್ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಂತಾನು ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಹೇಳಿದ್ದಾರೆ. ಸಿರಿಧಾನ್ಯನ ನಿಯಮಿತವಾಗಿ ಅಂದ್ರೆ ತಗೊಂಡ್ರೆ ಶುಗರ್ ಅಟ್ಲೀಸ್ಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ರಿಸರ್ಚಸ್ ಎಲ್ಲ ಮಾಡಿ ಹೇಳಿ
ಹೇಳಿದಾರಲ್ವಾ? ಹೌದು, ಹೌದು. ಹ್ಮ್ 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 ಹ್ಮ್. ಇದೊಂದು ಚೂರು ಮುಚ್ಚಳಕ್ಕೆ ಮುಚ್ಚಿಬಿಡ್ತೀರಾ? ಓಕೆ, ಬೇಗ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಈಸಿ ಫಾಸ್ಟ್ ಆಗುತ್ತೆ. ಹೌದೌದು. ನಿಮ್ಗೆ ಡಿಫ್ರೆಂಟ್ ಉಪ್ಪಿಟ್ಟೇ ತಿನ್ನೋಕ್ ಬೋರ್ ಇರ್ಬೋದು. ಹೌದು. ಸೊ ಹಾಗಾಗಿ ನಾವು ರವೆಯಲ್ಲಿ ಉಪ್ಪಿಟ್ಟು ಒಂದು ಬಿಟ್ಟು ಹೌದು. ಬೇರೆ ಎಲ್ಲ ಐಟಮ್ ಮಾಡ್ತೀವಿ. ನಿಜವಾಗ್ಲೂ ಉಪ್ಪಿಟ್ಟು ಅಂದ್ರೆ ಕೆಲವ್ರಿಗಂತೂ ಅಯ್ಯೋ, ಅದು ಎಸ್ಪೆಷಲಿ ಮಕ್ಕಳಿಗೆ ಅಯ್ಯೋ ಉಪ್ಪಿಟ್ಟ ಅಂತ ತಿನ್ನದೇ ಬೇಡ ಅನ್ನೋಷ್ಟು ಇದ್ ಮಾಡ್ತಾರೆ. ಚೇಂಜಸ್ ಮಾಡಿದ್ರೆ ಮೇ ಬಿ ಟೇಸ್ಟ್ ಡಿಫರ್ ಆಗುತ್ತೆ. ಹೌದು ಹೌದು. ಮತ್ತೆ ಪ್ರೋಸೆಸ್ ಏನ್ ನೀವ್ ಹೇಳ್ದಾಗೆ ತುಂಬಾ ಏನಿಲ್ಲ, ಇಲ್ಲಿ ಇರೋದನ್ನೇ ನಾವು ಒಗ್ಗರಣೆಗೆಲ್ಲ ಹಾಕೊಂಡ್ರಿ ಈಸಿಯಲ್ಲಿ ಬೇಯಿಸ್ಕೊಂಡ್ರಿ ಮನೇಲಿರೋ ಐಟಮ್ ಅನ್ನೇ ಮಾಡಿ. ಮತ್ತೆ ಇನ್ನೊಂದ್ ಸ್ವಲ್ಪ ಫಾಸ್ಟ್ ಆಗಿ ಆಗುವಂತದ್ದೇ ಒಳ್ಳೇದು. ಈಗ ಎಲ್ಲರೂ ಇವ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಳಿರ್ತಾರೆ. ರವೆ ರಾತ್ರಿನೇ ಹುರಿದಿಟ್ಕೊಂಡ್ಬಿಟ್ರೆ ನಿಮ್ಗೆ ಹೆಸರು ಬೇಳೆ 5-10 ನಿಮಿಷ ಡಿಪೆಂಡಿಂಗ್ ಅಪಾನ್ ಕ್ವಾಂಟಿಟಿ. ಹೌದು, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಅದು ಡಿಪೆಂಡ್ ಆಗುತ್ತೆ ಬೇಯೋದು. ಸೊ ನೀವು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಏನ್ ನಿಮ್ಗೆ ಫಾಸ್ಟ್ ಆಗಿ 10 ಮಿನಿಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಏನಂತ ಏನ್ ಹಾರ್ಡ್ ವರ್ಕ್ ಇಲ್ಲ, ಹೆಚ್ಚಿಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ. ಖಂಡಿತ. ಇದು ಎಷ್ಟೊತ್ತು ಬೇಕಾಗುತ್ತೆ? ಇದಾಗಿದೆ ನೋಡೋಣ. ಇದಾಗಿದೆ. ಓಕೆ, ಚೆನ್ನಾಗಿ ಬೆಂದಿದೆ ಅಲ್ವಾ? ಬೆಂದಿದೆ, ನೀರು ಹೀರ್ಕೊಂಡಿದೆ. ಓಕೆ, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅಲ್ವಾ ಎಲ್ಲ ಅಡಿಗೆಗೂ? ಫ್ಲೇವರು. ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೇದಂತೆ. ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆಲ್ಲ ಒಳ್ಳೇದು. ಎಲ್ಲ ಅಡಿಗೆಗೂ ಯೂಶಲ್ ಆಗಿ ಇಲ್ಲಿ ಯೂಸ್ ಮಾಡ್ತೀವಲ್ವಾ? ಮಾಡ್ತೀವಿ. ನಮ್ಮ ಒಂದು ಇಂಡಿಯನ್ ಹರ್ಬ್ ಅಲ್ಲ? ಹೌದು, ಖಂಡಿತ. ಕೊತ್ತಂಬರಿ ಸೊಪ್ಪು, ಕರಿಬೇವು ಇರ್ಲೇಬೇಕು. ಅದು ಫ್ಲೇವರ್ ಎನ್ಹಾನ್ಸ್ ಆಗಿದೆ ಮೇಡಮ್. ಆಗಿದ್ಯಾ? ಆಫ್ ಮಾಡ್ಬಿಡ್ತೀರಾ? ನಾವು ಆಫ್ ಮಾಡ್ಬಿಡ್ತೀವಿ. ಅದೊಂದು ಮುಚ್ಚಿಡ್ಬೇಕಾ ಅಥವಾ ಹಾಗೆ ಮುಚ್ಚಿಟ್ಬಿಟ್ರೆ ಅವಾಗ ಕರೆಕ್ಟ್ ಆಗಿ ಎಲ್ಲ ಒಂದು ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಬಿಟ್ಕೊಂಡು ನೀಟಾಗಿ ಆಗುತ್ತೆ. ಎನಿವೆ ಅದು ಆಗಿದೆ, ಬಿಸಿ ಇದೆ. ಮತ್ತೆ ರುಚಿ ಮತ್ತೆ ನೋಡ್ತೀನಿ. ಈಗ ಮಹಾಲಕ್ಷ್ಮಿ ಅವರೇ, ಬಾರ್ಲಿ ಚಟ್ನಿ ಪುಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದು ಒಣಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು, ಬಾರ್ಲಿ, ಉಪ್ಪು, ಹಿಂಗು, ಕರಿಬೇವು. ಓಕೆ ಓಕೆ, ಇದಿಷ್ಟು ಬಾರ್ಲಿ ಚಟ್ನಿಗೆ. ಓಕೆ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನು ಮಾಡ್ಕೋತೀರಾ? ಪ್ಯಾನ್ ಕೊಡಿ. ಓಕೆ, ಸ್ಟವ್ ಹಚ್ಕೊಂಬಿಡಿ. ಸಾಮಾನ್ಯವಾಗಿ ನೀವು ಅವಾಗ ಹೇಳುವಾಗೆ ಬಾರ್ಲಿ ಚಟ್ನಿ ಪುಡಿ ಸಾಮಾನ್ಯವಾಗಿ ಮಾಡಲ್ಲ. ಹೌದು ಅಲ್ವಾ? ಇದೊಂದು ಡಿಫ್ರೆಂಟ್. ಪ್ಲಸ್ ಆರೋಗ್ಯಕ್ಕೆ ಬಾರ್ಲಿ ಒಳ್ಳೇದೇ ಅಲ್ಲ, ಆರೋಗ್ಯಕರ. ಡಯಾಬಿಟಿಸ್ಗೆ ಒಳ್ಳೇದು. ಎಣ್ಣೆ ಏನಾದ್ರು ಹಾಕ್ಬೇಕು ಅದಕ್ಕೆ? ಇಲ್ಲ ಮೇಡಮ್, ಡ್ರೈ ರೋಸ್ಟ್. ನನಗೊಂದು ಇದು ಕೊಡಿ, ಉರಿಯಕ್ಕೆ ಸ್ಪಾಟ್ಯುಲಾ. ಡಯಾಬಿಟೀಸ್ಗೆ ಒಳ್ಳೇದು, ಡೈಜೆಷನ್ಗೂ ಒಳ್ಳೇದು ಅಂತ ಹೇಳ್ತಾರೆ. ಡೈಜೆಷನ್ ಒಳ್ಳೇದು. ಮತ್ತೆ ಏನಾದ್ರೂ ಬ್ಯಾಡ್ ವಾಟರ್ಸ್ ಅಕ್ಯುಮುಲೇಟ್ ಆಗಿದ್ರೆ ನೀರ್ ಜಾಸ್ತಿ ಹೋಗುತ್ತೆ ಬಾರ್ಲಿ ತಿನ್ನೋದ್ರಿಂದ. ಅನ್ವಾಂಟೆಡ್ ಇರತ್ತಲ್ಲ ನೋಡಿ. ಓಕೆ, ದೇಹದಿಂದ ಎಲ್ಲ ಹೊರಗೆ ಹೋಗೋದಕ್ಕೆ. ಜಾಂಡೀಸ್ ಬಂದಾಗ ಕೊಡ್ತಾರೆ ಯೂಶಲಿ ಬಾರ್ಲಿ ಗಂಜಿ. ನಾನು ಇದರಲ್ಲಿ ಇನ್ನೂ ಒಂಥರ ಮಾಡ್ತೀನಿ. ಬಾರ್ಲಿ ಗಂಜಿ ಮಾಡ್ಕೊಳಕ್ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಹುರಿದ್ಬಿಟ್ಟು ಅದ್ರ ಜೊತೆಗೆ ಮೆಣಸು, ಜೀರಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಯಾವಾಗ್ಲಾರು ನನಗೆ ಏನಾದ್ರು ಉಟ್ಕೊಂಡು ಮಾತಾಡೋಣ. ಇದು ಹಾಕೊಂತ ಇದೀನಿ. ಅಷ್ಟು ಹಾಕೋತೀರಾ? ಒಂದು ಅರ್ಧ ಕಪ್. ಇದ್ರ ಜೊತೆಗೆ ಉರಿಯುವಾಗಲೇ ಮೆಣಸು 4 ಜೀರಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಯಾವಾಗ್ಲಾರು ನಿಮ್ಗೆ ಬೇಜಾರ್ ಅನ್ಸಿದಾಗ, ಇವಾಗ ಊಟ ಬೋರ್ ಅನ್ಸಿದಾಗ ಪೌಡರ್ ಇಟ್ಕೊಳ್ಳೋದು, ವಾಟರ್ ಕುದಿಯೋ ನೀರಿಗೆ ಹಾಕ್ಬಿಡೋದು. ಕುದಿಯೋ ನೀರಿಗೆ ಒಂದು ಸರಿ ಕಲಿಸ್ತೀವಿ ನೋಡಿ, 1-2 ಸ್ಪೂನ್ ನೀರಲ್ಲಿ ಕಲಿಸ್ಬಿಟ್ಟು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಗಂಜಿ ತರ ಆಗುತ್ತೆ, ಅಂಬ್ಲಿ ತರ ಆಗುತ್ತೆ. ಅದು ಆರಿದ್ಮೇಲೆ ಅದರ 1-2 ಸ್ಪೂನ್ ತಗೊಂಡು ಮಜ್ಜಿಗೆ ಹಾಕೊಂಡು ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹೌದು, ಯಾವಾಗ್ಲೂ ಇವಾಗ ಮಸಾಲೆ ಪದಾರ್ಥ, ಅನ್ನ, ಸಾರು, ಸಾಂಬಾರೆಲ್ಲ ತಿಂದಾಗ ಒಂದ್ಸತಿ ದೇಹಕ್ಕೇನೆ ಬೇಡ, ಹೆವಿ ಅನ್ಸುತ್ತೆ. ಏನಾದ್ರೂ ಒಂದು ಸಿಂಪಲ್ ಆಗಿ ಲೈಟ್ ವೈಟ್ ಮಜ್ಜಿಗೆ ಕುಡಿಯಕ್ ಬದಲು ಇದನ್ನ ಗಂಜಿ ಮಾಡ್ಕೊಂಡು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿದ್ರೆ ತುಂಬಾ ಹೆಲ್ದಿ, ತಂಪು, ಲಘುವಾಗಿ ಅನ್ಸುತ್ತೆ. ಹೌದೌದು, ಖಂಡಿತ. ಒಂಥರ ಹೊಟ್ಟೆಗೆ ಫ್ರೀ ಅನ್ಸುತ್ತೆ ನಿಮ್ಗೆ. ಫಾಸ್ಟಿಂಗ್ ಮಾಡುವಾಗ ತಗೋಬಹುದು. ನೀವೇನಾದ್ರೂ ಹಬ್ಬಗಳಲ್ಲಿ ಫಾಸ್ಟಿಂಗ್ ಮಾಡ್ತೀರಾ ಇದ್ರೆ ಬಾರ್ಲಿ ಗಂಜಿ ಮಾಡ್ಕೋಬಹುದು. ಯಾವಾಗ್ಲಾರು ನಿಮ್ಗೆ ಬೋರ್ ಅನ್ಸಿದ್ರೆ ರವೆ ಗಂಜಿ, ರಾಗಿ ಗಂಜಿ ಎಲ್ಲ ಬೋರ್ ಅನ್ಸಿದಾಗ ಈ ತರದ್ದು ಒಂದು ಬಾರ್ಲಿ ಇದು ಮಾಡಿದ್ರೆ ಶುಗರ್ ಇರೋರ್ಗಳು ಎಸ್ಪೆಷಲಿ ಒಳ್ಳೇದು ಆರೋಗ್ಯಕ್ಕೆ. ಇದು ತುಂಬಾ ಹೊತ್ತು ಬೇಕಾ ಹುರಿಯೋದಕ್ಕೆ? 2 ನಿಮಿಷ ಬೇಕಾಗುತ್ತೆ. ಅಷ್ಟೇ ಆಗೋಯ್ತು. ಅದು ಆದ್ಮೇಲೆ ಮತ್ತೆ ಬೇರೆ ಎಲ್ಲ ಸಪರೇಟ್ ಹುರ್ಕೋಬೇಕು. ಇದು ನೀವು ಹಾಗೆ ಬೇಯಿಸ್ರಿ, ಟೈಮ್ ಟೇಕಿಂಗ್ ತುಂಬಾ.
ಹುರಿದೇ ಬೇಯಿಸಿ. ಅಲ್ಲ ಮೇಡಮ್, ಇವಾಗ ಏನೋ ಒಂದು ಬಾರ್ಲಿ ನೀರ್ ಕುಡೀರಿ ಅಂತಾರೆ. ಹೌದು. ಸೊ ಅವಾಗ ಏನ್ ಮಾಡ್ತಾರೆ, ಬರೀ ಬಾರ್ಲಿನೇ ಹಾಕ್ಬಿಡ್ತಾರೆ ಹಸಿದು. ಬೇಯಿಸ್ತಾರೆ ಬೇಯೋದೇ ಇಲ್ಲ. ಬೇಯಲ್ಲ, ಗಟ್ಟಿ ಗಟ್ಟಿ ಆಗುತ್ತೆ. ಗೊತ್ತಾಯ್ತು. ತುಂಬಾ ಟೈಮ್ ಟೇಕಿಂಗ್. ಸೊ ಫ್ಯೂಯಲ್ ವೇಸ್ಟ್ ಆಗುತ್ತೆ. ಓಕೆ. ಗಂಜಿ ಮಾಡದ್ಮೇಲೆ ನೀರ್ ಕುಡಿತಾರೆ, ಬಾರ್ಲಿನ್ ಚೆಲ್ತಾರೆ. ಹೌದು, ಹಾಗೆ ಮಾಡ್ತಾರೆ. ತಿನ್ನೋದಿಲ್ಲ ಸಾಮಾನ್ಯ. ಈ ತರ ಪೌಡರ್ ಮಾಡ್ಕೊಂಡ್ಬಿಟ್ರೆ, ಹುರಿದು ಪೌಡರ್ ಮಾಡ್ಬೇಕಾ? ಓಕೆ. ಬಾರ್ಲಿನೂ ಒಳಕ್ ಹೋಗುತ್ತೆ. ಹೌದು, ಅದು ಒಳ್ಳೇದಲ್ವಾ, ಯಾಕಂದ್ರೆ ಫೈಬರ್ಸ್ ಇರುತ್ತೆ, ಆ ನಾರಿನಂಶ ದೇಹಕ್ಕೆ ಒಳ್ಳೇದು. ಇದಾಯ್ತು ಮೇಡಮ್. ಓಕೆ. ಒಂದು ಪ್ಲೇಟಲ್ಲಿ ಪ್ಲೇಟ್ ಕೊಟ್ಬಿಡಿ. ಹಾಕ್ಬಿಡ್ತೀರಾ? ಓಕೆ. ಸೊ ಇವಾಗ ಮೆಣಸಿನ್ಕಾಯಿ ಹಾಕೊಳ್ತೀವಿ. ಒಂದು 5-6 ಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಅಷ್ಟು ಕ್ವಾಂಟಿಟಿಗೆ ಎಷ್ಟು ಸಾಕು. ಒಂಚೂರು ಎಣ್ಣೆ ಕೊಡಿ. ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇದು ಚೆನ್ನಾಗಿ ಹುರಿಬೇಕಾದ್ರೆ ಎಣ್ಣೆ ಹಾಕೊಂಡು ಚೂರು ಬಿಸಿ ಮುಟ್ಟಿದ್ರೆ ಸಾಕು. ಮಿಕ್ಸಿಯಲ್ಲಿ ಪೌಡರ್ ಆಗಲ್ಲ. ಹೌದೌದು, ಸ್ವಲ್ಪ ಅದು ಕ್ರಿಸ್ಪಿನೆಸ್ ಬರುತ್ತೆ. ಓಕೆ ಓಕೆ, ಸರಿ. ಬೇಗನೆ ಆಗೋಗುತ್ತೆ. ಇದೆಲ್ಲ ತರಾವರಿ ಚಟ್ನಿ ಪೌಡರ್ಸ್ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಹೌದು ಹೌದು, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ದಿಢೀರ್ ಅಂತ ಏನಾದ್ರೂ ದೋಸೆ ಇಡ್ಲಿ ಮಾಡಿದಾಗ ಚಟ್ನಿ ಮಾಡೋದಕ್ ಆಗೋದಿಲ್ಲ, ಅವಾಗ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಎಣ್ಣೆ ಹಾಕೊಂಡು ತಿನ್ಬೋದು. ಹೌದು, ಬೇಡ ಎಣ್ಣೆ ಅಂದ್ರೆ ನೀರ್ ಹಾಕೊಂಡು ಕಲ್ಸ್ಕೊಂಡು ಚಟ್ನಿ ತರನು ಮಾಡ್ಕೋಬಹುದಲ್ಲ. ಇದಾಗಿದೆ ಮೇಡಮ್. ಓಕೆ. ಒಣಕೊಬ್ಬರಿ ಇದಕ್ಕೆ ಹಾಕೊಳ್ಳೋಣ. ಮಾಮೂಲಿ ಚಟ್ನಿ ಪೌಡರ್ ಆದ್ರೆ ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ಎಲ್ಲ ಹಾಕ್ತಿವಿ. ಇದಕ್ಕೆ ಇದು ಇಷ್ಟೇ ಸಾಕಾಗತ್ತೆ. ಬಾರ್ಲಿ, ಕೆಂಪು ಮೆಣಸು ಮತ್ತೆ ಕಾಯಿ, ಜಾಸ್ತಿ ಏನಿಲ್ಲ. ಹೌದು, ಉದ್ದಿನ ಬೇಳೆ ಅದು ಏನು ಬೇಕಾಗಲ್ಲ. ಓಕೆ, ಅಷ್ಟೇ ಸಾಕು. ಇದೆಲ್ಲ ಟೇಸ್ಟ್ ಆಡ್ ಆನ್ ಮಾಡಕ್ಕಷ್ಟೇ. ಹೌದು, ತೆಂಗಿನಕಾಯಿ ಎಲ್ಲ ಇದ್ರೆ ಒಂಚೂರು ರುಚಿಯಾಗಿರುತ್ತೆ. ಅದು ಸ್ವಲ್ಪ ಬ್ಲಾಂಕ್ ಅನ್ಸುತ್ತೆ. ಹೌದೌದೌದು, ಚಪ್ಪೆ ಅನ್ಸ್ಬಿಡುತ್ತೆ. ಸ್ವಲ್ಪ ಇದೆಲ್ಲ ಕಾಯಿ ಎಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೌದು. ಈಗ ಹುಣಸೆ ಹಣ್ಣು ಸ್ವಲ್ಪ ಹುರ್ಕೊಳ್ಳೋಣ. ಇದು ಒಂದ್ಸಲ ಉಪ್ಪು ಹುಳಿ ಖಾರ ಬೇಕು ಅಲ್ವಾ? ಅದು ಬೇಕೇ ಬೇಕು, ಇಲ್ದಿದ್ರೆ ತಿಂಡಿಗಳು ಏನದು ಗಂಟ್ಲಲ್ಲೇ ಇಳಿಯೋದಿಲ್ಲ. ಅದು ಈಗಿನ ಮಕ್ಕಳಿಗೆ, ಈಗಿನವ್ರಿಗೆ ಅಂದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ಪೈಸಿಯಾಗಿ ಮಾಡ್ಬೇಕು. ಹಾಗಾಗಿ ಇದೆಲ್ಲ ಇದು ನಮ್ಮನ್ನ ನಾವು ಮತ್ತೆ ಪೇಷಂಟ್ಸ್ ಶುಗರ್ ಇರೋರಿಗೆ ಎಸ್ಪೆಷಲಿ ತಗೊಳ್ತಾರೆ ಮೇಡಮ್. ನಾನ್ ಮಾಡಿದ್ದೆ ಒಂದಿನ, ತುಂಬಾ ಇಷ್ಟ ಆಯ್ತು. ಇದನ್ನೇ ಏನ್ ಮಾಡ್ಬೋದು ಅಂದ್ರೆ ವೇರಿಯೇಷನ್ಸ್ ಪೌಡರ್ ಮಾಡ್ಕೊಳ್ಳೋದು. ಮಾಮೂಲಿ ಹಸಿದೆ ಪೌಡರ್ ಮಿಕ್ಸಿಯಲ್ಲಿ ಮಾಡ್ಕೊಂಡ್ಬಿಡೋದು. ಅಕ್ಕಿ ಹಿಟ್ಟು ಜೊತೆಗೆ 2-3 ಸ್ಪೂನು 4 ಸ್ಪೂನು ಎಷ್ಟೋ ಒಂದಷ್ಟು ಪೌಡರ್ ಮಿಕ್ಸ್ ಮಾಡಿ ರೊಟ್ಟಿ ತರಾನು ಮಾಡ್ಬೋದು. ಬಾರ್ಲಿ ರೊಟ್ಟಿನ ಅಕ್ಕಿ ಹಿಟ್ಟು ಜೊತೆಗೆ ಈ ಪೌಡರ್ ಅಷ್ಟೆಲ್ಲ ಏನೇನೋ ಮಾಡ್ಬಿಟ್ಟಿದ್ದೀರಾ ಬಾರ್ಲಿಯಲ್ಲಿ. ಬಾರ್ಲಿ ಗಂಜಿ ಮಾತ್ರ ಗೊತ್ತಿತ್ತು ನನಗೆ. ಇಲ್ಲ, ನಾನ್ ಟ್ರೈ ಮಾಡ್ತಾ ಇರ್ತೀನಿ. ಒಂದ್ ಐಟಮ್ ಇಟ್ಕೊಂಡು ಎಷ್ಟೆಲ್ಲ ಮಾಡ್ಬೋದು, ವೇರಿಯೇಷನ್ಸ್. ಒಂದೇ ಬೋರ್ ಮೇಡಮ್. ಹೌದೌದು, ಮತ್ತೆ ಬರೀ ಬಾರ್ಲಿ ಗಂಜಿ ಅಂತ ಹೇಳಿದ್ರೆ ಬೇಜಾರು, ಒಂದೇ ತರದಲ್ಲಿ. ಇವಾಗ ಅದನ್ನ ನಮ್ಮನೆಯವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಮಜ್ಜಿಗೆಲ್ ಕುಡಿತೀನಿ, ಅವ್ರು ಉಪ್ಪು ಇದು ಹಾಕೊಂಡು ಪಾಯಸ ತರ ಕುಡಿತಾರೆ. ಆ ತರ ಇದ್ರಲ್ಲೇ ಎಷ್ಟೊಂದು ವೇರಿಯೇಷನ್ಸ್ ಇದೆ ನೋಡಿ. ಇವಾಗ್ಲೂ ಒಂದ್ 4-5 ಅಡಿಗೆ ಆಗೋಯ್ತು ಬಾರ್ಲಿಯಲ್ಲಿ. ಆಯ್ತಾ? ಅದು ಇದಾಗಿದೆ ಅಷ್ಟೇ. ಇದನ್ನೆಲ್ಲ ಹುರ್ಕೊಂಡಾಗಿದೆ. ಇನ್ನೆಲ್ಲದು ಆಯ್ತಾ? ಹಿಂಗ್ ಒಂಚೂರು ಆ ಬಿಸಿಗೆನೆ ಇದು ಒಂಚೂರು ಡೈಜೆಷನ್ಗೆ ಬಿಸಿಗೆ ಅಷ್ಟೇ. ಹೌದು, ಆ ಬಿಸಿನೇ ಸಾಕು. ಆಫ್ ಮಾಡಿದೀನಿ. ಆಫ್ ಮಾಡ್ಬಿಟ್ರಲ್ಲ? ಓಕೆ. ಹಾಕೊಳ್ಳುವಾಗ ಬೆಲ್ಲ ಒಂಚೂರು ಹಾಕೊಂಡು ಉಪ್ಪು ಇದಿಷ್ಟು ಈಗ ಮಿಕ್ಸಿಗೆ ಹಾಕೋದು ಅಷ್ಟೇ. ಉಪ್ಪು ಹಾಕೊಂಡ್ಬಿಡಿ. ಇದು ಹಾಕೊಂಡು ಉಪ್ಪು. ಓಕೆ, ಬಿಸಿ ಇದೆಯಾ ಇಲ್ವಾ? ಪರವಾಗಿಲ್ಲ, ಕೈಯಲ್ಲೇ ಮಾಡ್ತೀರಾ? ಮನೇಲೆಲ್ಲ ಚಟ್ನಿ ಪುಡಿ ಇಷ್ಟಪಟ್ಟು ತಿಂತಾರ? ಮಗಳಿದ್ದಾಳಲ್ಲ, ತಿಂತಾಳ? ಅವಳಿಗೆ ಆದಷ್ಟು ಉರಿಗಡ್ಲೆ, ಕಡಲೆ ಪಪ್ಪಿಂದು, ಕಡಲೆ ಬೀಜದ ಇಷ್ಟ ಆಗುತ್ತೆ ಜಾಸ್ತಿ. ಇದನ್ನು ತಿಂತಾಳೆ. ಏನಾದ್ರೂ ಬೇರೆ ಕೊಟ್ರೆ ಡ್ರೈ ಪೌಡರ್ ಬೆಲ್ಲ ಹಾಕ್ಬೇಕಲ್ಲ? ಅಷ್ಟೇ ಅಲ್ಲ? ಓಕೆ, ಸರಿ. ನೋಡ್ತೀರಾ ಮಹಾಲಕ್ಷ್ಮಿ ಅವರೇ? ಆಗಿರಬಹುದು. ಆಗಿದೆಯಾ? ಓಕೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ. ಬಾರ್ಲಿ ಚಟ್ನಿ ಪುಡಿ ರೆಡಿ ಇದೆ. ಏನ್ ತಂದಿದ್ದೀರಾ ಅದನ್ನ ಟೇಸ್ಟ್ ಮಾಡೋದಕ್ಕೆ? ದೋಸೆ ತಂದಿದ್ದೀನಿ. ದೋಸೆ ರೆಡಿ ಮಾಡಿಟ್ಟಿದ್ದೀರಾ ಅಲ್ವಾ? ಓಕೆ. ಸೊ ದೋಸೆ, ಅನ್ನ ಯಾವ್ದಕ್ಕಾದ್ರೂ ಚಟ್ನಿ ಪುಡಿ ಅಂದ್ರೆ ಉಪಯೋಗಿಸ್ಬೋದಲ್ಲ? ಮಲ್ಟಿಪರ್ಪಸ್ ರೊಟ್ಟಿಗಳಿಗೆ ಒಂದು ಸ್ಪೂನ್. ಮತ್ತೆ ನೀವು ಮಾಡಿರುವಂತ ರವೆ ಪೊಂಗಲ್ ಕೂಡ ರೆಡಿ ಮಾಡಿಟ್ಟಿದ್ದೀರಾ. ಇದೊಂಚೂರು ಹಾಕ್ತೀನಿ. ಅದ್ರ ಮೇಲೆ ತುಪ್ಪ ಒಂದು ಸ್ವಲ್ಪ, ಇಲ್ಲಾಂದ್ರೆ
ಮೊಸರು, ಓಕೆ. ನೀರು, ಯಾವ್ದು ಬೇಕಾದ್ರೂ ಏನು ಮನೆಯಲ್ಲಿ ಅವೈಲೇಬಲ್ ಈ ಮೂರಲ್ಲಿ ಏನಿದೆಯೋ ಅದನ್ನ ಹಾಕೋಬಹುದು. ಓಕೆ, ಖಂಡಿತ. ಯಾಕಂದ್ರೆ ಅದು ಚಟ್ನಿ ಪುಡಿ ಅಂದ್ರೆ ಸ್ವಲ್ಪ ಡ್ರೈ ಆಗಿ ಕೆಲವ್ರು ತಿಂತಾರೆ, ಕೆಲವ್ರು ತುಪ್ಪದ ಜೊತೆಗೆ ಸ್ವಲ್ಪ ಕಾದ ಎಣ್ಣೆ ಜೊತೆಗೆ ಮೇಲೆ ಸುಮ್ಮನೆ ಅಲಂಕಾರ. ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಲ್ವಾ? ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದೌದು. ರವೆ ಪೊಂಗಲ್, ದೋಸೆ, ಚಟ್ನಿ ಪುಡಿಗೆ ದೋಸೆ ಕಾಂಬಿನೇಷನ್ ಟೇಸ್ಟ್ ಮಾಡಿ. ರವೆ ಪೊಂಗಲ್ ಮತ್ತೆ ಬಾರ್ಲಿ ಚಟ್ನಿ ಪುಡಿ ಅಲ್ವಾ? ಫಸ್ಟ್ ಪೊಂಗಲ್ ಮಾಡಿ ಇಟ್ಬಿಟ್ಟಿದ್ದೀರಾ. ಓಕೆ. ಇನ್ನೊಂದು ರವೆ ಪೊಂಗಲ್ ಟೇಸ್ಟ್ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ಮಾಮೂಲಿ ಪೊಂಗಲ್ ಎಲ್ಲ ತಿಂದಿದ್ದೀನಿ ಹೆಸರು ಬೇಳೆದು. ಓಕೆ, ಇದು ನೋಡೋಣ ಹೇಗೆ. ತುಂಬಾ ರುಚಿಯಾಗಿ ಮಾಡಿದ್ರೆ. ಯಾವಾಗ್ಲೂ ರವೆ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಬೋರ್ ಆದವರು ಡಿಫ್ರೆಂಟ್ ಆಗಿದೆ. ಒಳ್ಳೆ ಉಪ್ಪು ಖಾರ, ಒಂದು ಬೇರೆ ಪೊಂಗಲಲ್ಲೂ ಸ್ವಲ್ಪ ಜಾಸ್ತಿ ರುಚಿ ಇದೆ ಇದರಲ್ಲಿ ಮಾಮೂಲಿ ಪೊಂಗಲ್ಗಿಂತ. ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ರುಚಿಯಾಗಿದೆ. ಮತ್ತೆ ಇದೊಂದು ಬಾರ್ಲಿ, ಇದು ಕೂಡ ಫಸ್ಟ್ ಟೈಮ್ ಬಾರ್ಲಿ ಚಟ್ನಿ ಪುಡಿ ತಿಂದಿಲ್ಲ. ಅದಕ್ಕೊಂದು ಒಳ್ಳೆ ದೋಸೆ, ಸಾಫ್ಟ್ ದೋಸೆ ಮಾಡಿದ್ದೀರಾ. ಓಕೆ, ನಾನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡೇ ಮಾಡಿದ್ರೆ ಚೆನ್ನಾಗಲ್ವಾ? ಕೂಡ ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಗೊತ್ತೇ ಆಗಲ್ಲ ಯಾವ್ದ್ರದ್ದು ಅಂತ. ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿದೆ. ಕರೆಕ್ಟ್. ಚಟ್ನಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೆ ಅದು ಖಂಡಿತ ಮಾಡ್ಕೋಬೋದು, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ? ನಮ್ಮ ಖಾನಾವಳಿಗೆ ಬಂದು 2 ಹೊಸ ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ತಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.